ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ಗೆ ನಡೆದಿದ್ದ ಚುನಾವಣೆ ಮರುಮತ ಎಣಿಕೆ ಮುಚ್ಚಿದ ಲಕೋಟೆಯಲ್ಲಿ ಇಬ್ಬರು ಅಭ್ಯರ್ಥಿಗಳ ಭವಿಷ್ಯ ಭದ್ರ ಇಬ್ಬರು ಅಭಿಮಾನಿಗಳ ಹರ್ಷೋದ್ಗಾರ ಬೇವ ವಿಜಯೇಂದ್ರ ಸ್ನೇಹಿತನ ಕಾರಿಗೆ ಲಾರಿ ಡಿಕ್ಕಿ ಚಿಕ್ಕಮಗಳೂರಿನಿಂದ ವಾಪಸ್ ಹೋಗ್ತಿದ್ದಾಗ ಘಟನೆ ಲಾರಿ ವಶಕ್ಕೆ ಚಾಲಕನ ವಿರುದ್ಧ ಪ್ರಕರಣ ದಾಖಲು ಕೆಲವು ಪದಾಧಿಕಾರಿಗಳನ್ನು ಬಿಟ್ಟು ಸಭೆ ಮಾಡಿದ ಆರೋಪ ಮಂಡ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಭೆಯಲ್ಲಿ ಗಲಾಟೆ ಎರಡು ಬಣಗಳ ಸದಸ್ಯರ ನಡುವೆ ತಳ್ಳಾಟ ನೂಕಾಟ ಹೈಡ್ರಾಮಾ ಉತ್ಪನ್ನಗಳ ಮೇಲೆ ಕನ್ನಡದಲ್ಲೇ ಹೆಸರು ಕಡ್ಡಾಯ ಕನ್ನಡದಲ್ಲಿ ಹೆಸರನ್ನು ಮುದ್ರಿಸಲು ರಾಜ್ಯ ಸರ್ಕಾರ ಆದೇಶ ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ತಯಾರಾಗುವ ಉತ್ಪನ್ನಗಳಿಗೆ ಅನ್ವಯ ಅವರ ಭಕ್ತಿ ಅವರಿಗೆ ಬಿಟ್ಟ ವಿಚಾರ ಅವರ ವ್ಯಕ್ತಿ ಸ್ವಾತಂತ್ರ್ಯ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಪರೋಕ್ಷವಾಗಿ ಡಿಕೆಶಿ ಪರ ಸತೀಶ್ ಜಾರಕಿಹೊಳಿ ಬ್ಯಾಟ್ ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದ ಬಣ ರಾಜಕೀಯದ ಕಿತ್ತಾಟ ಯತ್ನಾಳ್ ಬಣಕ್ಕೆ ಟಕ್ಕರ್ ಕೊಡಲು ಯಡಿಯೂರಪ್ಪ ಬಣ ತಯಾರಿ ಮಾರ್ಚ್ 4ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಸಭೆ ಆಯೋಜನೆಗೆ ಪ್ಲಾನ್ ಕಾಂಗ್ರೆಸ್ನ ಯೋಗ್ಯತೆಗೆ 138 ಜನರಿದ್ದೇ ಏನೂ ಮಾಡೋದಕ್ಕಾಗ್ತಿಲ್ಲ ಬಿಜೆಪಿಯಿಂದ 7-8 ಶಾಸಕರನ್ನ ಕರೆದೊಯ್ದು ಏನ್ ಮಾಡ್ತಾರೆ ಸಚಿವ ಜಮೀರ್ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿ ಗದಗ ಬೆಟಗೇರಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅಧಿಕಾರದ ಗದ್ದುಗೇರಿದ ಕಾಂಗ್ರೆಸ್ ಕಾನೂನು ಹೋರಾಟ ನಡೆಸಲು ಬಿಜೆಪಿ ಪ್ಲಾನ್ ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಪತ್ತೆ ಹಿನ್ನೆಲೆ ಜಿಲ್ಲಾಡಳಿತ ಅಲರ್ಟ್ ವರದಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳಿಂದ ಗ್ರಾಮಸ್ಥರಿಗೆ ಅರಿವು 3 ತಿಂಗಳ ಕಾಲ ಮಾಂಸ ಸೇವನೆ ಮಾಡದಂತೆ ಎಚ್ಚರಿಕೆ ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯು ಪರೀಕ್ಷೆ ಆರಂಭ ವೆಬ್ಕಾಸ್ಟಿಂಗ್ ಮೂಲಕ ನಡೆಯಲಿರುವ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಪರೀಕ್ಷೆ ದಿನ ನಿಷೇಧಾಜ್ಞೆ ಜಾರಿ ಕರಾವಳಿ ಭಾಗದಲ್ಲಿ ತಾಪಮಾನದ ಏರಿಕೆಯಿಂದ ಜನ ಕಂಗಾಲು ಮುಂಜಾನೆ 11ರಿಂದ ಮಧ್ಯಾಹ್ನ 3ರವರೆಗೆ ಬಿಸಿಲಿನಲ್ಲಿ ಹೋಗದಂತೆ ಸೂಚನೆ ಸಾಕಷ್ಟು ನೀರು ಹಗುರವಾದ ಬಟ್ಟೆ ಬಳಸುವಂತೆ ಆರೋಗ್ಯ ಇಲಾಖೆಯಿಂದ ಸೂಚನೆ ವಿಜಯನಗರ ಗತವೈಭವ ಸಾರುವ ಹಂಪಿ ಉತ್ಸವಕ್ಕೆ ಚಾಲನೆ ಡೊಳ್ಳು ಬಾರಿಸುವ ಮೂಲಕ ಜಮೀರ್ ಚಾಲನೆ ಚಿತ್ರರಂಗದ ಕಲಾವಿದರು ಭಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಣ್ತುಂಬಿಕೊಂಡ ಜನ ಹಿಮಾಚಲ ಪ್ರದೇಶದ ಹಲವೆಡೆ ಭಾರೀ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ರಭಸವಾಗಿ ಹರಿಯುತ್ತಿರುವ ನೀರಿನಿಂದಾಗಿ ಸಂಕಷ್ಟ ವಾಹನಗಳು ಕೊಚ್ಚಿಕೊಂಡು ಹೋಗ್ತಿದ್ದು ಸಂಚಾರ ಅಸ್ತವ್ಯಸ್ತ ಹೈದರಾಬಾದ್ನ ಪಾಷಾ ಕಾಲೋನಿಯಲ್ಲಿ ಆಕಸ್ಮಿಕ ಬೆಂಕಿಗೆ ಕಟ್ಟಡ ಧಗಧಗ 4 ವರ್ಷದ ಬಾಲಕಿ ಸೇರಿದಂತೆ 3 ಸಾವು ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದ ಅಗ್ನಿಶಾಮಕ ಸಿಬ್ಬಂದಿ ಅಮೆರಿಕ ಅಧ್ಯಕ್ಷರ ಕಚೇರಿಯಲ್ಲಿ ಟ್ರಂಪ್ ಜೆಲೆನ್ಸ್ಕಿ ಕೂಗಾಟ ರಷ್ಯಾ ಜೊತೆಗಿನ ಯುದ್ಧ ಸಂಬಂಧ ಉಭಯ ನಾಯಕರ ವಾಗ್ವಾದ ರಷ್ಯಾ ಜೊತೆ ಕದನ ವಿರಾಮಕ್ಕೆ ಒಪ್ಪದ ಉಕ್ರೇನ್ ಅಧ್ಯಕ್ಷ ಲೀಗ್ ಹಂತದಲ್ಲಿ ಚಾಂಪಿಯನ್ಸ್ ಟ್ರೋಫಿಯಿಂದ ಇಂಗ್ಲೆಂಡ್ ಔಟ್ ಅವಮಾನಕರ ಎಂದು ನಾಯಕತ್ವ ತೊರೆದ ಬಟ್ಲರ್ ಆಫ್ರಿಕಾ ಪಂದ್ಯಕ್ಕೂ ಮುನ್ನವೇ ನಾಯಕತ್ವಕ್ಕೆ ಗುಡ್ ಬೈ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ